ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಬೆಂಗಳೂರು ಅರ್ಪಿಸುತ್ತಿರುವ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಇಂದಿನ ಸಂಚಿಕೆಯಲ್ಲಿ ವರ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಕ್ಟೀಸ್ ಪ್ರಶ್ನೆಯನ್ನು ಕೇಳಿದ್ದೇವೆ. ಪ್ರಶ್ನೆ ಈ ರೀತಿ ಇದೆ: ವಾಟ್ ವರ್ ದ ಮೇಜರ್ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇನ್ ದ ವರ್ಲ್ಡ್ ವಿಚ್ ಮೋಟಿವೇಟೆಡ್ ದ ಆಂಟಿ ಕಲೋನಿಯಲ್ ಸ್ಟ್ರಗಲ್ ಇನ್ ಇಂಡಿಯಾ? ಪ್ರಪಂಚದಾದ್ಯಂತ ನಡೆದಂತಹ ಯಾವ ರಾಜಕೀಯ, ಆರ್ಥಿಕ, ಸಾಮಾಜಿಕ ಬೆಳವಣಿಗೆಗಳು ಭಾರತದಲ್ಲಿ ವಸಾಹತುಶಾಹಿ ವಿರೋಧಿ ಚಳುವಳಿಯನ್ನು ಪ್ರೇರೇಪಿಸಿದವು ಎನ್ನುವುದು ಇಲ್ಲಿನ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನ ನಾವು ನೋಡೋಣ. ಈ ಪ್ರಶ್ನೆಯ ಉತ್ತರದ ಇಂಟ್ರಡಕ್ಷನ್ ಪಾರ್ಟ್ ಯಾವ ರೀತಿ ಇರಬೇಕು ಅಂದರೆ, ಪ್ರಪಂಚ ಒಂದು ಇಂಟರ್ ಕನೆಕ್ಟೆಡು. ಪ್ರಪಂಚದ ಒಂದು ಮೂಲೆಯಲ್ಲಿ ನಡೆಯುವಂತಹ ಯಾವುದೇ ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದಲಾವಣೆಗಳು ಇನ್ನೊಂದು ಭಾಗವನ್ನು ಪ್ರಭಾವಿಸುತ್ತವೆ ಅಥವಾ ಬದಲಾವಣೆಗೆ ಒಳಪಡಿಸುತ್ತವೆ ಅಂತೇಳಿ ಒಂದು ಸ್ಮಾಲ್ ಆಗಿ ಇಂಟ್ರಡಕ್ಷನ್ ಬರೀಬೇಕಾಗುತ್ತೆ. ಇನ್ನು ಬಾಡಿ ಆಫ್ ದ ಆನ್ಸರಲ್ಲಿ ಉತ್ತರವನ್ನು ಹೇಗೆ ಬರೀಬೇಕು ಅಂದರೆ, ಪ್ರಪಂಚದಾದ್ಯಂತ ನಡೆದಂತಹ ಯಾವ ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆಗಳು ಭಾರತದಲ್ಲಿ ಆಂಟಿ ಕಲೋನಿಯಲ್ ಸ್ಟ್ರಗಲನ್ನು ಪ್ರೇರೇಪಣೆ ಮಾಡಿದ್ವು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ರಾಜಕೀಯ ಕಾರಣಗಳು ಅಥವಾ ರಾಜಕೀಯ ಬದಲಾವಣೆಗಳನ್ನ ನಾವು ನೋಡೋದಾದರೆ, ಜರ್ಮನ್ ಹಾಗೂ ಇಟಾಲಿಯನ್ ಯೂನಿಫಿಕೇಷನ್ ಹಾಗೂ ಜಾಗತಿಕ ಯುದ್ಧ 1 ಹಾಗೂ 2, ವರ್ಲ್ಡ್ ವಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್, ದ ರೈಸ್ ಆಫ್ USA ಆ್ಯಂಡ್ ದ ಎರಾ ಆಫ್ ಡಿಕಲನೈಸೇಷನ್. ಇಲ್ಲಿ ನಾವು ಎಕ್ಸಾಂಪಲ್ನ ಉತ್ತರದಲ್ಲಿ ಕೊಡಬೇಕಾದ್ರೆ, ವರ್ಲ್ಡ್ ವಾರ್ ಫಸ್ಟ್ ನಂತರ ಯಾವ ರೀತಿ ದ ಟ್ರೀಟಿ ಆಫ್ ವರ್ಸೈಲ್ಸಿಂದಾಗಿ ಟರ್ಕಿಯ ಖಲೀಫಾ ಏನಿದ್ದ ಆ ಖಲೀಫನ ಆಳ್ವಿಕೆಯನ್ನು ಬ್ರಿಟಿಷರು ಕಸಿದುಕೊಂಡ್ರು. ಹಾಗಾಗಿ ಭಾರತದಲ್ಲಿ ಅದನ್ನು ವಿರೋಧಿಸಿ ನಾವೇನು ಮಾಡಿದ್ವಿ, ಖಿಲಾಫತ್ ಮೂಮೆಂಟ್ನ ಶುರು ಮಾಡ್ತೀವಿ. ಹಾಗೆ ವರ್ಲ್ಡ್ ವಾರ್ ಸೆಕೆಂಡ್ ನಂತರ ಭಾರತೀಯ ಪರ್ಮಿಷನ್ ಇಲ್ದಲೇ ಬ್ರಿಟಿಷರು ಭಾರತೀಯರನ್ನು ವರ್ಲ್ಡ್ ವಾರ್ ಸೆಕೆಂಡಲ್ಲಿ ಎಳ್ದಿದ್ದಕ್ಕೆ ನಾವು 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಶುರು ಮಾಡ್ತೀವಿ. ಹಾಗೆ ದ ರೈಸ್ ಆಫ್ USA ತಗೊಳ್ಳೋದಾದರೆ, ನಾವು ಈಗ ರಾಜಕೀಯ ಶಕ್ತಿಯಲ್ಲಿ ಬದಲಾವಣೆಯನ್ನು ಹೊಂದಿ ಬ್ರಿಟಿಷ್ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ಬ್ರಿಟನ್ನು USA ಒಂದು ಪ್ರಮುಖ ಪ್ರಾಬಲ್ಯ ರಾಷ್ಟ್ರ ಆಗಿ ಹೊರಹೊಮ್ಮುತ್ತೆ. ಇಷ್ಟು ಕಾರಣಗಳನ್ನ ನಾವು ಪೊಲಿಟಿಕಲ್ ರೀಸನ್ಸು ಭಾರತದಲ್ಲಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲ್ನ ಪ್ರೇರೇಪಣೆಯನ್ನು ಮಾಡಿದ್ವು ಅಂತ ಹೇಳಿ, ಜೊತೆಗೆ ಕೆಲವೊಂದು ಎಕ್ಸಾಂಪಲ್ಸನ್ನು ನೀಡಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಎರಡನೇದಾಗಿ ನಾವು ಎಕನಾಮಿಕ್ ಫ್ಯಾಕ್ಟರ್ಸ್ನ ನಾವು ನೋಡೋದಾದರೆ, ಅದರಲ್ಲಿ ಮೊದಲನೇದು ಗ್ರೇಟ್ ಎಕನಾಮಿಕ್ ರಿಸೆಷನ್. ಇದರಿಂದ ಏನಾಗುತ್ತೆ ಅಂದರೆ, ವರ್ಲ್ಡಲ್ಲಿ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರಲ್ಲಿ ಚೇಂಜ್ ಆಗುತ್ತೆ. ಜೊತೆಗೆ ಕಲೋನಿಯಲ್ ಪವರ್ಸ್ ಏನಿರುತ್ತೆ ಅವರ ನಿಜವಾದ ನೇಚರ್ನ ಇದು ವರ್ಲ್ಡ್ಗೆ ತಿಳಿಸ್ಕೊಡುತ್ತೆ. ಇದರಿಂದ ಭಾರತದಲ್ಲಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗುತ್ತೆ ದ ಎಕನಾಮಿಕ್ ರಿಸೆಷನಿಂದಾಗಿ. ಇನ್ನು ಎರಡನೆಯ ರೀಸನನ್ನು ನಾವು ನೋಡೋದಾದರೆ, ಎಕನಾಮಿಕಲಿ ದ ರೋಲ್ ಆಫ್ ಇಂಡಿಯನ್ ಎಕ್ಸ್ಪೇಟ್ರಿಯೇಟ್ಸ್. ಇದರಲ್ಲಿ ದಾದಾಬಾಯಿ ನವರೋಜಿ ಅವರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಇವರು ಭಾರತದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿ ಹೇಗೆ ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಬಡ ರಾಷ್ಟ್ರವನ್ನಾಗಿ ಮಾಡ್ತಿದ್ದಾವೆ ಅಂತ ಹೇಳ್ತಾರೆ. ಇದು ಕೂಡ ಭಾರತದಲ್ಲಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲಿಗೆ ಒಂದು ಮುಖ್ಯವಾದಂತಹ ಪ್ರೇರೇಪಣೆಯನ್ನು ನೀಡುತ್ತೆ. ಇನ್ನು ಎಕನಾಮಿಕ್ ಫ್ಯಾಕ್ಟರಲ್ಲಿ ಮೂರನೆಯ ಕಾರಣವನ್ನು ನಾವು ನೋಡೋದಾದರೆ, ಅದರಲ್ಲಿ ಹೊಸ ರಾಷ್ಟ್ರಗಳಾದಂತಹ ಜಪಾನ್, USA ಮತ್ತು ಮುಂತಾದ ರಾಷ್ಟ್ರಗಳು ಅಧಿಕಾರಕ್ಕೆ ಬರ್ತವೆ. ಇದರಿಂದ ಬ್ರಿಟನ್ನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಗ್ಲೋಬಲಲ್ಲಿ. ಸೊ ಹಾಗಾಗಿ ಭಾರತದಲ್ಲಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರಪಂಚದಾದ್ಯಂತ ನಡೆದಂತಹ ಯಾವ ಸಾಮಾಜಿಕ ಚಳುವಳಿಗಳು ಭಾರತದಲ್ಲಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲನ್ನು ಪ್ರೇರೇಪಣೆಯನ್ನು ನೀಡಿದ್ವು ಅಂತ ನಾವು ನೋಡೋದಾದರೆ, ಅದರಲ್ಲಿ ಮೊದಲನೇದು ಅಮೆರಿಕನ್ ರೆವಲ್ಯೂಷನ್ನು, ಫ್ರೆಂಚ್ ರೆವಲ್ಯೂಷನ್ನು and influence of western education, communist movement and home rule movement of Ireland. ಈ ಎಲ್ಲ ಸಾಮಾಜಿಕ ಚಳುವಳಿಗಳು ಭಾರತದಲ್ಲಿ ಯಾವ ರೀತಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲಿಗೆ ಪ್ರೇರೇಪಣೆಯನ್ನು ನೀಡಿದ್ವು ಅಂತ ಹೇಳಿ ನಾವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವೆಸ್ಟರ್ನ್ ಎಜುಕೇಷನ್ನು ಇದರಲ್ಲಿ ಭಾರತದಲ್ಲಿ ನ್ಯಾಷನಲಿಸ್ಟ್ ಮೂವ್ಮೆಂಟ್ಸ್ ಅಥವಾ ಸೆಂಟಿಮೆಂಟ್ಸ್ನ ಡೆವಲಪ್ ಮಾಡೋದಕ್ಕೆ ಒಂದು ಮುಖ್ಯ ರೀಸನ್ ಆಯಿತು ಅಂತಲೂ ಹೇಳ್ಬೋದು. ಹಾಗೂ ಫ್ರೆಂಚ್ ರೆವಲ್ಯೂಷನ್ ನೀಡಿದಂತಹ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫೆಟರ್ನಿಟಿಗಳು ಭಾರತದಲ್ಲಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲ್ನ ಸ್ಟ್ರಾಂಗ್ ಮಾಡಿದ್ವು ಅಂತ ನಾವು ಬರಿಬೇಕಾಗುತ್ತೆ. ಜೊತೆಗೆ ಕಮ್ಯುನಿಸ್ಟ್ ಮೂವ್ಮೆಂಟು ಕೂಡ ಭಾರತದಲ್ಲಿ ಆ್ಯಂಟಿ ಕಲೋನಿಯಲನ್ನು ಹೊರಗಡೆ ಹಾಕಬೇಕು, ಬ್ರಿಟಿಷರನ್ನು ಭಾರತದಿಂದ ಹೊರದೋಡಿಸ್ಬೇಕು ಅನ್ನೋದರಲ್ಲಿ ಸಹಾಯವನ್ನು ಮಾಡುತ್ತೆ. ಇನ್ನು ಐರ್ಲೆಂಡಲ್ಲಿ ನಡೆದಂತಹ ಹೋಮ್ ರೂಲ್ ಮೂವ್ಮೆಂಟ್ ಕೂಡ ಭಾರತದಲ್ಲಿ 1916ರಲ್ಲಿ ಆನಿ ಬೆಸೆಂಟ್ ಹಾಗೂ ಬಾಲ ಗಂಗಾಧರನಾಥ್ ತಿಲಕ್ ರವರ ಸಹಾಯದಿಂದ ಭಾರತದಲ್ಲಿ ಹೋಮ್ ರೂಲ್ ಮೂವ್ಮೆಂಟ್ ನಡೆಯೋದನ್ನು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಹೀಗೆ
ಪ್ರಪಂಚದಾದ್ಯಂತ ನಡೆದಂತಹ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಚಳುವಳಿಗಳು ಅಥವಾ ಬದಲಾವಣೆಗಳು ಭಾರತದಲ್ಲಿ ವಸಾಹತುಶಾಹಿ ವಿರೋಧಿ ಅಥವಾ ವಸಾಹತುಶಾಹಿಯನ್ನು ಭಾರತದಿಂದ ಹೊರದೋಡಿಸ್ಬೇಕು ಅನ್ನುವಂತಹ ಒಂದು ಸ್ಟ್ರಗಲಿಗೆ ಒಂದು ಮುಖ್ಯವಾದ ಪ್ರೇರೇಪಣೆಯನ್ನು ನೀಡಿದ್ವು ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಪ್ರಪಂಚದಾದ್ಯಂತ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬೆಳವಣಿಗೆಗಳು ಭಾರತದಲ್ಲಿ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲಿಗೆ ಪ್ರೇರೇಪಣೆಯನ್ನು ನೀಡಿದವು. ಇದರ ಜೊತೆಗೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಟ್ಯಾಕ್ಸ್ ಸಿಸ್ಟಮ್ ಆಗಿರ್ಬೋದು, ಅವರ ಅಡ್ಮಿನಿಸ್ಟ್ರೇಷನ್ನು ಜೊತೆಗೆ ಭಾರತೀಯ ನಾಯಕರಾದಂತಹ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಭಾರತದಲ್ಲಿ ಆ್ಯಂಟಿ ಕೊಲೋನಿಯಲ್ ಸ್ಟ್ರಗಲನ್ನು ಜಾರಿ ಮಾಡಿ ಬ್ರಿಟಿಷರನ್ನು ಭಾರತದಿಂದ ಹೊರದೋಡಿಸುವಲ್ಲಿ ಯಶಸ್ವಿಯಾದರು ಅಂತೇಳಿ ಒಂದು 4ರಿಂದ 5 ಲೈನಲ್ಲಿ ಒಂದು ಕನ್ಕ್ಲೂಷನ್ನ ಬರಿಬೋದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೊಸೈಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಸೊಸೈಟಿ GS ಪೇಪರ್ 1ನಲ್ಲಿ ಸೆಕ್ಷನ್ 2ಅಲ್ಲಿ ಬರುವಂತಹ ಒಂದು ಸಿಲೆಬಸ್ ಆಗಿದ್ದು, ಈ ಸಿಲೆಬಸ್ಸಲ್ಲಿ ನಾವು ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ, ಡೈವರ್ಸಿಟಿ ಆಫ್ ಇಂಡಿಯಾ, ರೋಲ್ ಆಫ್ ವುಮನ್ ಆ್ಯಂಡ್ ವುಮನ್ ಆರ್ಗನೈಸೇಷನ್, ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಪಾವರ್ಟಿ ಆ್ಯಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್, ಅರ್ಬನೈಸೇಷನ್, ದೇರ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ರೆಮಿಡೀಸ್, ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಸೊಸೈಟಿ, ಸೋಷಿಯಲ್ ಎಂಪವರ್ಮೆಂಟ್, ಕಮ್ಯುನಲಿಸಮ್, ರೀಜನಲಿಸಮ್ ಆ್ಯಂಡ್ ಸೆಕ್ಯುಲರಿಸಮ್, ಇಷ್ಟು ಟಾಪಿಕ್ಸ್ನ ನಾವು ಕಾಣ್ತೇವೆ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ರಶ್ನೆ ಈ ರೀತಿ ಇದೆ. ಹೌ ದ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಈಸ್ ಡಿಫರೆಂಟ್ ಫ್ರಮ್ ದ ವೆಸ್ಟರ್ನ್ ಮಾಡೆಲ್ ಆಫ್ ಸೆಕ್ಯುಲರಿಸಮ್, ಡಿಸ್ಕಸ್. ಈ ಪ್ರಶ್ನೆ 2018ರಲ್ಲಿ UPSC ಮೇನ್ಸಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಭಾರತದ ಜಾತ್ಯತೀತತೆಯು ಪಾಶ್ಚಾತ್ಯ ಜಾತ್ಯತೀತತೆ ಕಾನ್ಸೆಪ್ಟ್ ಏನಿದೆ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಅಥವಾ ಭಿನ್ನವಾಗಿದೆ ಹೇಗೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡಬೇಕಾಗುತ್ತೆ. ಉತ್ತರದ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಮೊದಲು ಸೆಕ್ಯುಲರಿಸಮ್, ಜಾತ್ಯತೀತತೆ ಅಂದರೆ ಏನು ಅಂತ ಹೇಳಿ ಒಂದು ಮೀನಿಂಗನ್ನು ಬರಿಬೇಕಾಗುತ್ತೆ ಇಂಟ್ರೊಡಕ್ಷನಲ್ಲಿ. ಜಾತ್ಯತೀತತೆ ಅಂದರೆ ಧರ್ಮವನ್ನು ರಾಜ್ಯದಿಂದ ಬೇರ್ಪಡಿಸುವುದು ಅನ್ನೋದು ಒಂದು ಸಿಂಪಲ್ ಮೀನಿಂಗು. ಇದೇ ರೀತಿ ಯಾವುದಾದ್ರೂ ಒಂದು ಸೆಕ್ಯುಲರಿಸಮ್ಗೆ ಸಂಬಂಧಪಟ್ಟಂತಹ ಒಂದು ಕೊಟೇಶನನ್ನು ಮೀನಿಂಗನ್ನು ಹಾಕಿ ಇಂಟ್ರೊಡಕ್ಷನನ್ನು ಬರಿಬೇಕಾಗುತ್ತೆ. ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ನಾವು ವೆಸ್ಟರ್ನ್ ಹಾಗೂ ಇಂಡಿಯನ್ ಸೆಕ್ಯುಲರಿಸಮ್ಗೆ ಸಂಬಂಧಪಟ್ಟಂತೆ ಯಾವ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ಬರಿಬೇಕಾಗುತ್ತೆ. ವೆಸ್ಟರ್ನ್ ಸೆಕ್ಯುಲರಿಸಮ್ ಏನಿದೆ ಇದು ಸ್ಟೇಟಿಂದ ಧರ್ಮವನ್ನು ಕಂಪ್ಲೀಟಾಗಿ ಸಪ್ರೇಟ್ ಇರೋದನ್ನ ನಾವು ನೋಡ್ತೇವೆ. ಆದರೆ ಭಾರತದ ಸೆಕ್ಯುಲರಿಸಮು ಧರ್ಮದ ವಿಚಾರಗಳಲ್ಲಿ ರಾಜ್ಯ ಅನ್ನೋದು ತಟಸ್ಥವಾಗಿರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡುತ್ತೆ. ಇನ್ನು ಸೆಕೆಂಡ್ ಡಿಫ್ರೆನ್ಸನ್ನು ನೋಡೋದಾದರೆ ವೆಸ್ಟರ್ನ್ ಸೆಕ್ಯುಲರಿಸಮು ಧರ್ಮಗಳ ವಿಚಾರಗಳಲ್ಲಿ ಸ್ಟೇಟು ಇಂಟರ್ಫಿಯರ್ ಆಗೋದನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡುತ್ತೆ. ಆದರೆ ಭಾರತದ ಸೆಕ್ಯುಲರಿಸಮು ಧರ್ಮದ ವಿಚಾರದಲ್ಲಿ ಸ್ಟೇಟ್ ಆ್ಯಂಡ್ ರಿಲಿಜನ್ ಏನಿದೆ ಅದರ ನಡುವೆ ಒಂದು ಪಾಸಿಟಿವ್ ರಿಲೇಷನ್ಶಿಪ್ ಇರಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಇನ್ನು ಮೂರನೇ ಡಿಫ್ರೆನ್ಸನ್ನು ನೋಡೋದಾದರೆ ವೆಸ್ಟರ್ನ್ ಸೆಕ್ಯುಲರಿಸಮ್ ಏನಿದೆ ಸ್ಟೇಟ್ ಮತ್ತು ರಿಲಿಜಿಯನ್ ನಡುವೆ ಇರುವಂತಹ ಡಿಫ್ರೆನ್ಸ್ ಏನಿದೆ ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಆದರೆ ಭಾರತದಲ್ಲಿ ಈ ರೀತಿಯಾದಂತಹ ಕ್ಲಿಯರ್ ಡಿಸ್ಟಿಂಕ್ಷನ್ ಏನಿದೆ ಡಿಫ್ರೆನ್ಸು ಅದನ್ನು ನಾವು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಇನ್ನು ನಾಲ್ಕನೇ ಡಿಫ್ರೆನ್ಸನ್ನು ನೋಡೋದಾದರೆ ವೆಸ್ಟರ್ನ್ ಸೆಕ್ಯುಲರಿಸಮಲ್ಲಿ ಸ್ಟೇಟ್ ಏನಿದೆ ಸ್ಟೇಟು ಧರ್ಮಗಳ ಪ್ರಚಾರಕ್ಕೆ ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಏಡ್ಸ್ನ ಕೊಡೋದಿಲ್ಲ. ಆದರೆ ಭಾರತದಲ್ಲಿ ಧರ್ಮಗಳ ಪ್ರಚಾರಕ್ಕೆ ಅಥವಾ ಧರ್ಮಗಳ ಇನ್ಸ್ಟಿಟ್ಯೂಟನ್ನು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಧನ ಸಹಾಯ ಅನುದಾನವನ್ನು ನೀಡೋದನ್ನ ನಾವಿಲ್ಲಿ ನೋಡ್ತೇವೆ. ಹೀಗೆ ಭಾರತ ಹಾಗೂ ಪಾಶ್ಚಾತ್ಯ ಜಾತ್ಯತೀತತೆ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ತುಂಬ ಡಿಫ್ರೆನ್ಸಸ್ ಇದ್ದು, ಭಾರತದ ಜಾತ್ಯತೀತತೆಯು ಸರ್ವಧರ್ಮ ಸಮಭಾವದ ಆಧಾರದ ಮೇಲೆ ಅಡಿಯಲ್ಲಿ ನಿಂತಿರುವಂತಹ ಒಂದು ಕಾನ್ಸೆಪ್ಟ್ ಆಗಿದ್ದು, ಇದು ಎಲ್ಲ ಧರ್ಮಗಳಿಗೂ ಸಮಾನವಾದ ಅವಕಾಶವನ್ನು ನೀಡುತ್ತೆ. ಆದರೆ ಇಲ್ಲಿ ಪಾಶ್ಚಾತ್ಯ ಸೆಕ್ಯುಲರಿಸಮು ಯಾವುದೇ ಧರ್ಮಕ್ಕೆ ಇಲ್ಲಿ ಸ್ಟೇಟ್ನ ಕಂಪ್ಲೀಟಾಗಿ ಧರ್ಮದಿಂದ ಹೊರಗಡೆ ಇಡೋದನ್ನ ನಾವು ಇಲ್ಲಿ ಕಾಣ್ತೇವೆ. ಆದರೆ ಭಾರತದಲ್ಲಿ ರಾಜ್ಯ ಕಂಪ್ಲೀಟಾಗಿ ಧರ್ಮದಿಂದ ಹೊರಗಡೆ ಇಲ್ಲ. ಇಂಡಿಯನ್ ಕಾಂಟೆಕ್ಸ್ಟ್ ಸೆಕ್ಯುಲರಿಸಮ್ ಅಂದರೆ ಈಕ್ವಲ್ ರೆಸ್ಪೆಕ್ಟ್, ಇಲ್ಲಿ ಎಲ್ಲ ಧರ್ಮದ ನಂಬಿಕೆಗಳಿಗೆ ಈಕ್ವಲ್ ರೆಸ್ಪೆಕ್ಟನ್ನು ಕೊಡ್ತೇವೆ. ಜೊತೆಗೆ ನಮ್ಮದು ಒಂದು ಪಾಸಿಟಿವ್ ಸೆಕ್ಯುಲರಿಸಮ್ ಅಂತಲೇ ಕರಿಬೋದಾಗಿದೆ. ಏಕೆಂದರೆ ಇಲ್ಲಿ ಎಲ್ಲ ಧರ್ಮಗಳಿಗೂ ಸಮಾನವಾದಂತಹ ಅವಕಾಶಗಳು ಇರೋದನ್ನ ನಾವು ಇಲ್ಲಿ ನೋಡ್ತೇವೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಭಾರತವು ಸರ್ವ ಧರ್ಮಗಳ ಬೀಡಾಗಿದ್ದು, ಇಲ್ಲಿ ರಾಜ್ಯವು ಎಲ್ಲ ಧರ್ಮಗಳಿಗೆ ಸಮಾನವಾದ ಅವಕಾಶವನ್ನು ನೀಡಿದೆ. ಸಂವಿಧಾನವು ಸೆಕ್ಯುಲರಿಸಮ್ ಒಂದು ಸಂವಿಧಾನದ ಬೇಸಿಕ್ ಫೀಚರ್ ಆಗಿದ್ದು, ಸಂವಿಧಾನದ ಪೂರ್ವ ಪೀಠಿಕೆ
ಮೂಲಭೂತ ಹಕ್ಕುಗಳು ಹಾಗೂ ರಾಜನೀತಿ ನಿರ್ದೇಶಕ ತತ್ವಗಳ ಮೂಲಕ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ನೀಡಿದೆ ಅಂತೇಳಿ ನಾವು ಇಲ್ಲಿ ಬರಿಬೇಕಾಗುತ್ತೆ. ಸೊಸೈಟಿಗೆ ಸಂಬಂಧಪಟ್ಟಂತೆ ಈ ಸಂಚಿಕೆಯ 2ನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ರಶ್ನೆ ಈ ರೀತಿ ಇದೆ. ವಾಟ್ ಮೇಕ್ಸ್ ದ ಇಂಡಿಯನ್ ಸೊಸೈಟಿ ಯುನಿಕ್ ಇನ್ ಸಸ್ಟೈನಿಂಗ್ ಇಟ್ಸ್ ಕಲ್ಚರ್? ಡಿಸ್ಕಸ್. ಯಾವುದು ಭಾರತ ತನ್ನ ಸಾಂಸ್ಕೃತಿಕ ಏಕಸ್ವಾಮ್ಯತೆಯನ್ನು ಕಾಪಾಡಿಕೊಂಡಿರುವಂತೆ ಮಾಡಿದೆ? ಚರ್ಚಿಸಿ ಅನ್ನೋದು ಈ ಪ್ರಶ್ನೆಯಾಗಿದೆ. ಇಲ್ಲಿ ಪ್ರಶ್ನೆ ನಮ್ಮಿಂದ ಏನನ್ನು ಡಿಮ್ಯಾಂಡ್ ಮಾಡ್ತಿದೆ ಅಂದರೆ ದ ಫ್ಯಾಕ್ಟರ್ಸ್ ವಿಚ್ ಮೇಡ್ ಇಟ್ ಪಾಸಿಬಲ್ ಫಾರ್ ಇಟ್ ಸಸ್ಟೈನ್ ಇಟ್ಸ್ ಕಲ್ಚರ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್. ಅಂದರೆ ಭಾರತವು ತನ್ನ ಏನ್ಷಿಯಂಟ್ ಟೈಮಿಂದ ಇಲ್ಲಿವರೆಗೂ ತನ್ನ ಕಲ್ಚರನ್ನು ಕಾಪಾಡಿಕೊಂಡು ಬರುವುದಕ್ಕೆ ಯಾವ ಒಂದು ಫ್ಯಾಕ್ಟರ್ಸ್ಗಳು ಕಾರಣವಾಗಿದೆ ಅದನ್ನು ನಾವು ಚರ್ಚೆ ಮಾಡಿ ಬರೀರಿ ಅನ್ನೋದು ಇಲ್ಲಿ ಈ ಕ್ವೆಶನ್ನ ಡಿಮ್ಯಾಂಡ್ ಆಗಿದೆ. ಈ ಉತ್ತರದ ಇಂಟ್ರಡಕ್ಷನ್ ಪಾರ್ಟಲ್ಲಿ ನಾವು ಬ್ರೀಫಾಗಿ ಇಂಡಿಯನ್ ಕಲ್ಚರು ತನ್ನ ಏನ್ಷಿಯಂಟ್ ಟೈಮ್ಸಿಂದ ಇಲ್ಲಿವರೆಗೂ ಬ್ರೇಕ್ ಡೌನ್ ಆಗದೆ ಹೇಗೆ ಕಂಟಿನ್ಯೂಷನನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಆಗಿ ಇಂಟ್ರಡಕ್ಷನನ್ನು ಬರಿಬೇಕಾಗುತ್ತೆ. ಈ ಉತ್ತರದ ಫಸ್ಟ್ ಪಾರ್ಟಲ್ಲಿ ನಾವು ಯಾವ ಫೀಚರ್ಸು ಇಂಡಿಯನ್ ಸೊಸೈಟಿ ಅಥವಾ ಕಲ್ಚರ್ನ ಯುನೀಕಾಗಿ ಮಾಡಿದೆ ಅಂತ ಹೇಳಿ ನಾವು ಅದನ್ನು ಬರಿಬೇಕಾಗುತ್ತೆ. ಇಲ್ಲಿ ನಾವು ಫೀಚರ್ಸ್ನ ನಾವು ನೋಡೋದಾದರೆ ಮೊದಲನೇ ಫೀಚರ್ಸು ಕಂಟಿನ್ಯೂಟಿ. ನಮಗೆ ಗೊತ್ತು ಭಾರತದ ಸಂಸ್ಕೃತಿ ಏನಿದೆ ಟ್ರೆಡಿಷನು ಅದು ಅನಾದಿ ಕಾಲದಿಂದ ಇಂದಿನವರೆಗೂ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನಿಂದ ಇಂದಿನವರೆಗೂ ಕಂಟಿನ್ಯೂ ಆಗಿದೆ. ಅದು ಭಾರತದ ಸಂಸ್ಕೃತಿಯನ್ನು ಯುನೀಕ್ ಆಗಿರುವಂತೆ ಮಾಡಿದೆ ಅಂತೇಳಿ ಬರಿಬೇಕಾಗುತ್ತೆ. ಇನ್ನು ಅಡಾಪ್ಟೇಷನು, ಭಾರತದ ಸಮಾಜವು ಎಲ್ಲ ಧರ್ಮಗಳಿಂದ ಕೆಲವೊಂದು ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಭಾರತದ ಸಂಸ್ಕೃತಿ ವಿಶಿಷ್ಟವಾಗಿದೆ ಅಂತೇಳಿ ಬರಿಬೇಕಾಗುತ್ತೆ. ಇನ್ನು ಡೈನಾಮಿಕ್ಕು, ಸದಾ ಬದಲಾವಣೆಗೆ ಒಳಗಾಗ್ತಿರುತ್ತೆ. ಹಾಗೂ ಸೆಕ್ಯುಲರ್, ಭಾರತವು ಜಾತ್ಯತೀತತೆ ಅಂಶವನ್ನು ಒಳಗೊಂಡಿದ್ದು ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶವನ್ನು ಕೊಟ್ಟಿದೆ. ಹೀಗಾಗಿ ಭಾರತದ ಸಂಸ್ಕೃತಿ ಏನಿದೆ ಕಲ್ಚರ್ ಅದು ಯುನೀಕ್ ಆಗಿದೆ ಅಂತೇಳಿ ಬರಿಬೇಕಾಗುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನಾವು ತಗೊಳ್ಳೋದಾದರೆ ಕಾಸ್ಟು, ಕಮ್ಯುನಲಿಸಮು, ರೀಜನಲಿಸಮು ಈ ಎಲ್ಲದರಿಂದ ಭಾರತದ ಸಮಾಜದ ಯುನೀಕ್ನೆಸ್ ಏನಿದೆ ಅದಕ್ಕೆ ಯಾವ ರೀತಿ ಥ್ರೆಟ್ಟನ್ನು ಒಳಗೊಂಡಿದೆ, ಥ್ರೆಟ್ಸನ್ನು ನೀಡ್ತಿದೆ ಅಂತೇಳಿ ಬರಿಬೇಕಾಗುತ್ತೆ ಸೆಕೆಂಡ್ ಪಾರ್ಟಲ್ಲಿ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಡೆಸ್ಪೈಟ್ ಹ್ಯಾವಿಂಗ್ ಅ ಡೈವರ್ಸ್ ಕಂಟ್ರಿ ಅಂದರೆ ವಿವಿಧ ಭಾಷೆ, ಧರ್ಮ, ಜಾತಿಗಳನ್ನು ಹೊಂದಿದ್ದರೂ ಸಹ ಭಾರತವು ಸರ್ವಧರ್ಮ ಸಮಭಾವವನ್ನು ಹೊಂದಿದೆ. ಈ ಭಾರತದ ವಿಶಿಷ್ಟ ಲಕ್ಷಣ ಏನಿದೆ ಅದು ನಮ್ಮ ಕಲ್ಚರನ್ನು, ಟ್ರೆಡಿಷನನ್ನು ಯುನೀಕ್ ಆಗಿ ಮಾಡಿದೆ ಅಂತೇಳಿ ಒಂದು ಸ್ಮಾಲ್ ಆಗಿ ಕನ್ಕ್ಲೂಷನನ್ನು ಬರಿಬೋದಾಗಿದೆ. ಈ ಸಂಚಿಕೆಯ ಪ್ರಾಕ್ಟೀಸ್ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ರಶ್ನೆ ಈ ರೀತಿ ಇದೆ. ವುಮೆನ್ಸ್ ಮೂವ್ಮೆಂಟ್ ಇನ್ ಇಂಡಿಯಾ has not addressed the issues of women of lower social strata. Substantiate your view. ಭಾರತದಲ್ಲಿನ ಮಹಿಳಾ ಚಳುವಳಿಗಳು ಕೆಳಸ್ತರದ ಮಹಿಳೆಯರ ಸಮಸ್ಯೆಗಳನ್ನು ತಿಳಿಸಿಲ್ಲ ಅಥವಾ ಸಮಸ್ಯೆಗಳ ಬಗ್ಗೆ ಚಳುವಳಿಗಳು ನಡೆದಿಲ್ಲ. ಇದನ್ನು ನೀವು ನಿಮ್ಮ ಒಪಿನಿಯನ್ ಮೂಲಕ ತಿಳಿಯಪಡಿಸಿ ಅನ್ನೋದು ಈ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.